ಜೈ ವಾಸವಿ ಶ್ರೀಮಾತಾ ಸ್ಯಾರಿ ಕುಚ್ಚು ಡಿಸೈನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿ, ಇದು ಸ್ಯಾರಿ ಬಂದು ಗ್ರೀನ್ ಕಲರ್ ಮತ್ತು ಪರ್ಪಲ್ ಕಲರ್ ಮೇಲೆ ಇದೆ. ಒಂಥರ ಇದಕ್ಕೆ ನಾನು ಬೀಡ್ಸ್ ವಿತ್ ಕುಚ್ಚು ಹಾಕ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಆಗಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. 6 ಎಳೆ ದಾರ ತೊಗೊಂಡು ಫಸ್ಟು ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಹಾಕಿದ್ದೀನಿ, ಲಾಕ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ಮತ್ತು 3 ಚೈನು, ಒಂದು ಬೀಡು, ಲಾಕು ಮತ್ತು 3 ಚೈನು, ಒಂದು ಬೀಡು, ಲಾಕು ಈ ಥರ ಹಾಕ್ತಾಯಿದ್ದೀನಿ. ತೋರಿಸ್ತೀನಿ ಯಾವ ಥರ ಅಂತ. 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತು ಒಂದು ಸ್ಮಾಲ್ ಬೀಡನ್ನ, ಸ್ಮಾಲ್ ಅಂದರೆ ತುಂಬ ಸ್ಮಾಲು ಅಲ್ಲ ಫ್ರೆಂಡ್ಸ್, ಸ್ವಲ್ಪ ದೊಡ್ಡದಾಗೇ ಇದೆ. ಈ ಥರ ಬೀಡನ್ನ ತಗೊಂಡು ಕ್ರೋಶ ಮೇಲೆ ಹಾಕ್ಕೊಂಡು ದಾರಕ್ಕೆ ಹಾಕಿ ಫಸ್ಟು ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡ್ಕೊಂಡಾದಮೇಲೆ ಸೀರೆಗೆ ಲಾಕ್ ಮಾಡಬೇಕು. ಮತ್ತು ಇವಾಗ 1 2 3 ಚೈನು ಅದೆಲ್ಲಕ್ಕೆ ಬರುತ್ತಲ್ಲಿಗೆ ಸೀರೆ ಒಳಗಡೆಯಿಂದ ದಾರ ತಂದು ಲಾಕು, ಮತ್ತು ಕ್ರೋಶನ ತೆಗಿಬೇಕು. ಬೀಡನ್ನ ತೊಗೊಂಬರಬೇಕು, ಕ್ರೋಶಗೆ ಹಾಕ್ಕೊಂಡು ಈ ಥರ ಪೋಲಿಂದ ದಾರಕ್ಕೆ ಹಾಕಬೇಕು. ಬೀಡನ್ನ ಲಾಕ್ ಮಾಡಬೇಕು. ಆದಮೇಲೆ ಸೀರೆಗೆಲ್ಲ ಬರುತ್ತೆ ಅಲ್ಲಿಗೆ ಹೋಗಿ ದಾರ ತಂದು 6 ಎಳೆನೂ ಬರಬೇಕು, ಒಂದು ಬಿಡಬಾರ್ದು ಫ್ರೆಂಡ್ಸ್. ಸೀರೆಗೆಲ್ಲ ಬರುತ್ತೆ ಅಲ್ಲೇ ಹೋಗಿ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ 3 ಚೈನು ಸೀರೆಗೆಲ್ಲ ಬರುತ್ತಲ್ಲೇ ಹೋಗಿ ಸೀರೆ ಒಳಗಡೆಯಿಂದ ದಾರ ತಂದು ಲಾಕು. ಮತ್ತು ಬೀಡನ್ನ ಹಾಕಿ ಥರ ದಾರಕ್ಕೆ ಲಾಕ್ ಮಾಡಿಬಿಟ್ಟು ಸೀರೆಗೆಲ್ಲ ಬರುತ್ತಲ್ಲಿಗೆ ಹೋಗಿ ದಾರ ತಂದು ಸೀರೆ ಒಳಗಡೆಯಿಂದ ಲಾಕ್ ಮಾಡಬೇಕು. ಮತ್ತು 1 2 3 ಚೈನು ಅದೆಲ್ಲಕ್ಕೆ ಬರುತ್ತೆ ಅಲ್ಲಿಗೆ ಲಾಕು. 2 3 ಚೈನು ಅದೆಲ್ಲ ಬರುತ್ತೆ ಅಲ್ಲಿಗೆ ಹೋಗಿ ದಾರ ತಂದು ಲಾಕು. ಮತ್ತೆ ಎಳ್ಕೋಬೇಕು. ಬೀಡನ್ನ ತರಬೇಕು, ಹಾಕಬೇಕು, ಲಾಕ್ ಮಾಡಬೇಕು. ಅದಾದಮೇಲೆ ಸೀರೆಗೆ ಎಲ್ಲ ಬರುತ್ತೆ ಅಲ್ಲೇ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಮತ್ತು 1 2 3 ಚೈನು ಅದೆಲ್ಲ ಬರುತ್ತೆ ಅಲ್ಲಿಗೆ ಹೋಗಿ ಲಾಕು. ಮತ್ತು ಬೀಡ್ ಹಾಕಬೇಕು, ಲಾಕ್ ಮಾಡಬೇಕು. 1 2 3 ಚೈನು ಲಾಕ್. ಇದೇ ಥರ ಸೀರೆ ಪೂರ್ತಿ ಹಾಕಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದೇ ಥರ ಸೀರೆ ಪೂರ್ತಿ ಹಾಕ್ಕೋಬೇಕಾಗುತ್ತೆ. ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೋಬೇಕು ನಾವು, ಬೀಡಿ ಕರೆಕ್ಟಾಗಿದೆಯಾ, ಬೀಡಾದಮೇಲೆ ಕುಚ್ಚಿಗೆ ಟ್ಯಾಸಲ್ಗೆ ಜಾಗ ಬಿಟ್ಟಿದ್ದೀವ ಅಂತ ಚೆಕ್ ಮಾಡ್ಕೊಳ್ಳಿ. ಇದೇ ಥರ ಸೀರೆ ಪೂರ್ತಿ ಹಾಕ್ಕೋಬೇಕಾಗುತ್ತೆ. ಸೀರೆ ಪೂರ್ತಿ ಹಾಕ್ಕೊಂಡ್ಮೇಲೆ ಕುಚ್ಚು ಕಟ್ಟಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, 150 ಎಳೆ ದಾರ ತೊಗೊಂಡಿದ್ದೀನಿ. ಸ್ಯಾರಿ ಕಲರ್ ಏನಿದೆಯೋ ಆ ಕಲರು ತೊಗೊಂಡು 150 ಎಳೆ ಪೇಸ್ಟ್ ಮಾಡಿಕೊಂಡು ಐರನ್ ಮಾಡ್ತಾಯಿದ್ದೀನಿ. ತೊಗೊಂಡಾದಮೇಲೆ ನೋಡಿ, ಐರನ್ ಮಾಡಿಕೊಂಡ್ರೆ ಈ ಥರ ಸಿಲ್ಕಿಯಾಗಿ ಚೆನ್ನಾಗಿ ಬರುತ್ತೆ, ರಿಂಕಲ್ಸ್ ಎಲ್ಲ ಇರಲ್ಲ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.
ನೋಡಿ ಇವಾಗ ಯಾವ ಥರ ಕುಚ್ಚು ಕಟ್ಟಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಐರನ್ ಮಾಡಿದ್ರೆ ಅಂತೂ. ಯಾವ ಥರ ಕುಚ್ಚು ಕಟ್ಟಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎರಡು ಕಲ್ಲರೂ ಕಟ್ತೀನಿ ನಾನು. ಒಂದು ಕಲ್ಲರು ಗ್ರೀನು, ಇನ್ನೊಂದು ಬಂದು ಪರ್ಪಲ್ಲು. ಅದು ಒಂದು ಇದು ಒಂದು ಕಟ್ತಾ ಇದ್ದೀನಿ. ಯಾವ ಥರ ಕಟ್ಟಬೇಕು ಅನ್ನೋದು ನಾನು ತೋರಿಸಿದ್ದೀನಿ, ಕೆಲವು ವಿಡಿಯೋಸಲ್ಲೆಲ್ಲ ನೋಡ್ಬೋದು ನೀವು. 157 ದಾರನೂ ಯಾವ ಥರ ತೊಗೋಬೇಕು ಅನ್ನೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಒಂದು ಸತಿ ಯಾರಿಗೆಲ್ಲ ಅದ್ರ ಬಗ್ಗೆ ಗೊತ್ತಿಲ್ವೋ ಹೋಗಿ ನೋಡಿ, ಯಾವ ಥರ 157 ತೊಗೋಬೇಕು ಅನ್ನೋದು ತೋರಿಸಿದ್ದೀನಿ. ತುಂಬ ಈಸಿ. ನಾನು ಈ ಥರ ವಯರ್ ಇರೋ ಅಂಥದ್ದು ಗೋಲ್ಡ್ ಥ್ರೆಡ್ ತೊಗೊಂಡಿರ್ತೀನಿ, ಕುಚ್ಚು ಕಟ್ಟೋ ಥ್ರೆಡ್ಡು. ಇದಾದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಥ್ರೆಡ್ದಾದರೆ ಸ್ವಲ್ಪ ಕಷ್ಟ, ಅದು ಅಷ್ಟೊಂದು ಸ್ಟ್ರೆಂತು ಇರಲ್ಲ, ಸ್ಟ್ರಾಂಗೂ ಇರಲ್ಲ. ಅದಕ್ಕೋಸ್ಕರ ನಾನು ವಯರ್ದೇ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಂತೂ ಗಟ್ಟಿಯಾಗಿರುತ್ತೆ ವಯರ್ದು. ಒಂದು 7 ಸತಿ ಸುತ್ತಕೊಂಡು ಆಮೇಲೆ ಒಂದು 3 ಸತಿ ಲಾಕ್ ಮಾಡಿಕೊಂಡು, ಇದಕ್ಕೆ ನಾನು ಹೆಮ್ಮಿಂಗ್ ಸೂಜಿನ ಪೋಣಿಸ್ಕೊಂಡಿರ್ತೀನಿ. ಆ ಸೂಜಿನ ಕೆಳಗಡೆಯಿಂದ ಮೇಲಕ್ಕೆ ಹಾಕಿ ತೆಗೆದು ಕಟ್ ಮಾಡ್ತೀನಿ. ನಾನು ಬೇಬಿ ಕುಚ್ಚು ಯಾವ ಥರ ಮಾಡ್ತೀನೋ ಅದೇ ಥರನೇ ಇದಕ್ಕೂ ಕುಚ್ಚು ಕಟ್ಟೋದು. ಬಟ್ ಇದರಲ್ಲಿ ಮಧ್ಯ ಮಧ್ಯ ಬೀಡಿರುತ್ತೆ, ಬೀಡ್ಸ್ ವಿತ್ ಕುಚ್ಚು. ಇದು ಕಟ್ಟಿದ್ದಾದಮೇಲೆ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟುದ್ದ ಕೈಯಲ್ಲಿಟ್ಕೊಂಡು ಮಿಕ್ಕಿರೋ ಥ್ರೆಡ್ನೆಲ್ಲ ಕಟ್ ಮಾಡಬೇಕು, ಎಕ್ಸ್ಟ್ರಾ ಇರೋ ಥ್ರೆಡ್ನ. ಆವಾಗ ಕುಚ್ಚೆಲ್ಲ ಲೆವೆಲ್ಲಾಗಿ ಬರುತ್ತೆ. ಆ ಥರ ಪ್ರತಿಯೊಂದು ಎಷ್ಟು ಕುಚ್ಚು ಕಟ್ಟಿದ್ದೀವೋ ಅಷ್ಟನ್ನು ಲೆವೆಲ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ಕಲಿಬೇಕು ಅಂತ ಆಸೆ ಇರುತ್ತೋ ಅಂಥವ್ರು, ನಿಮಗೆ ಗೊತ್ತಿರೋ ಅಂಥವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೋಬೋದು. ಬಿಗಿನರ್ಸ್ ಹತ್ರನೂ ಆರಾಮಾಗಿ ಕಲಿಬೋದು, ಮಾಡ್ಕೋಬೋದು. ಅವ್ರ ಸೀರೆಗೆ ಅವರೇ ಕುಚ್ಚು ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ, ಎಲ್ಲ ಕಟ್ಟಿದ್ದಾದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ಬೀಡ್ಸ್ ವಿತ್ ಕುಚ್ಚು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹೈಪ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.